ಡೀಟೇಲ್ಸ್ನೊಂದಿಗೆ ನನ್ನ ಕಲಿಗೆ ವೀರೇಂದ್ರ ಒಪ್ಪಂದ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಕಂಪೇರ್ ಮಾಡಿ ನೋಡಿದಾಗ JPSC ಹಾಗೆ KPSCಯನ್ನು ಸೇಮ್ ಪ್ರಾಬ್ಲಮ್ಗಳು ಪಟ್ಟಿ ಮಾಡ್ತಾ ಹೋದರೆ KPSCಯಲ್ಲಿ ನಡೆದಿರೋ ಪ್ರತಿಯೊಂದು ಪರೀಕ್ಷೆ PDO ಇಂದ ಹಿಡಿದು ಗ್ರೇಡ್ A ಗ್ರೇಡ್ B ತಗೊಳ್ಳಿ, PSI ತಗೊಳ್ಳಿ, ಎಂಜಿನಿಯರ್ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಎಲ್ಲ ಪರೀಕ್ಷೆಯಲ್ಲೂ ಅಕ್ರಮ ಆಗಿದೆ ಅನ್ನೋ ಆರೋಪ ಇದೆ. ಆದರೆ ಜಾರ್ಖಂಡ್ನಲ್ಲಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ಸರ್ಕಾರ ಯಾವ ರೀತಿ ಇದನ್ನು ಸೀರಿಯಸ್ ಆಗಿ ತಗೊಂಡಿದೆ, ಸ್ಪಂದಿಸ್ತಾ ಇದೆ, ಆ ರೀತಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸ್ತಿಲ್ಲ ಅನ್ನೋ ಆರೋಪ ವಿದ್ಯಾರ್ಥಿ ಮುಖಂಡರೇ ಮಾಡ್ತಿದ್ದಾರೆ ಅಂತ. ಖಂಡಿತ ಅದಕ್ಕೆ ಬೇಸ್ ಕೂಡ ಇದೆ. ಯಾಕೆ ಗೊತ್ತಾ, ನೀವು ಕೇಳಿದ್ರಲ್ಲ ಸಾಮ್ಯತೆ ಇದೆ ಅಂತ ಹೇಳಿದ್ರಲ್ಲ ಸ್ಮಿತಾ, ಬಹುಶಃ ನನಗನ್ಸುತ್ತೆ ಇನ್ನೂ ಒಂದು ಹೆಜ್ಜೆ ಇಲ್ಲಿ ಮುಂದೆ ಹೋಗಿದ್ದಾರೆ. KPSC ಅಧ್ಯಕ್ಷರೇ ಅವರ ಇಬ್ಬರು ಪುತ್ರಿಯರಿಗೆ ಇಲ್ಲಿ ಕೆಲಸ ಕೊಡಿಸಿದ್ದಿದೆಯಲ್ಲ KPSCಯಲ್ಲಿ, ಆ ಹಂತಕ್ಕೆ ಜಾರ್ಖಂಡಲ್ಲೂ ಹೋಗಿಲ್ಲ ಅಂಥೇಳಿ. ಅಲ್ಲೂ 3 ಜನ ರಾಜೀನಾಮೆ ಕೊಟ್ಟಿದ್ದಾರೆ JPSCಯಲ್ಲಿ ಈಗಾಗಲೇ. ಅಂದರೆ ಇಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರೋದ್ರಿಂದ ಇನ್ನೂ ಸೀರಿಯಸ್ ಆಗಿ ತೆಗೆದುಕೊಂಡು ಇಲ್ಲಿಗಾಗಲೇ ತನಿಖೆಗೆ ವಹಿಸಿ, ಅಂದರೆ CBI ತನಿಖೆಯ ಒತ್ತಾಯ ಇಲ್ಲೂ ಕೂಡ ಇದೆ. ಈಗ ಅಧಿವೇಶನ ನಾಳೆಯಿಂದ ಆರಂಭ ಆಗ್ತಾ ಇದೆ, ಅಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗುವಂಥದ್ದಿದೆ. CBI ತನಿಖೆಗೆ ಒತ್ತಾಯ ಮಾಡ್ತಾರೆ ಅನ್ನುವಂಥ ಚರ್ಚೆಯೇ ಇದೆ. ಅಂದರೆ ಈ ಪ್ರಕರಣ ಹೊರಗೆ ಬರೋದಕ್ಕೂ ಮೊದಲು ಸ್ಮಿತಾ ನಾವೆಲ್ಲ ಕೇಳ್ತಾ ಇದ್ದಿದ್ದು ಯಾವ ರೀತಿ ನಡೀತಾ ಇತ್ತು ಅಂದರೆ KPSCಯಲ್ಲಿ ಯಾರು ಈಗ ಸಂದರ್ಶನ ಮಾಡೋದಿದೆಯಲ್ಲ ಅಲ್ಲೇ ಅಲ್ವಾ ಅಕ್ರಮ ಆಗೋದು. ಆ ಸಂದರ್ಶಕರು ಯಾರು ಅಭ್ಯರ್ಥಿ ಬರ್ತಾನಲ್ಲ ಆತನಿಗೆ ನೀನು ನನ್ನ ಮಗಳನ್ನ ಮದುವೆ ಆದರೆ ನಿನಗೆ ಈ ಕೆಲಸ ಸಿಗೋ ಥರ ಮಾಡ್ತೀನಿ ಅಂತ. ಅಂದರೆ ಅವನು ಎಲ್ಲವೂ ಕೂಡ ಎಲಿಜಿಬಲ್ ಇರ್ತಾನೆ, ಇದೊಂದು ಇಂಟರ್ವ್ಯೂಲ್ಲಿ ಆತನಿಗೆ ಮಾರ್ಕ್ಸ್ ಬೇಕಾಗಿರುತ್ತೆ, ಈ ರೀತಿ ಆಫರ್ಗಳನ್ನ ಕೊಡ್ತಾ ಇದ್ರು ಅಂತ ನಾವು ಕೇಳ್ತಾ ಇದ್ವಿ. ಈ ರೀತಿ ಆರೋಪಗಳಿತ್ತು. ಇವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಯಾಕೆ ಹಳೆಯನ್ನು ಮಾಡ್ಕೊಳ್ಳೋದು, ಮಗಳಿಗೆ ಕೆಲಸ ಕೊಡಿಸ್ಬಿಡೋಣ ಅನ್ನೋ ಲೆವೆಲಿಗೆ ಇಳಿದುಬಿಟ್ರು ಅಂಥೇಳಿ. ಅದೇ ಕಾರಣಕ್ಕಾಗಿ ಇದು ಇಷ್ಟರ ಮಟ್ಟಿಗೆ ರಾಷ್ಟ್ರಾದ್ಯಂತ ಚರ್ಚೆ ಆಗಿದ್ದು ಆ ಹಿನ್ನೆಲೆಯಲ್ಲಿ ಅಂಥೇಳಿ. ಹೀಗಿರುವಾಗ ಡೆಫಿನೆಟ್ಲಿ ಕರ್ನಾಟಕದಲ್ಲಿ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಬಹುಶಃ ಈ ಬಾರಿ ಅಧಿವೇಶನದಲ್ಲಿ ಎಷ್ಟರ ಮಟ್ಟಿಗೆ ಚರ್ಚೆ ಆಗುತ್ತೆ, ಯಾವ ಹಂತಕ್ಕೆ ಹೋಗುತ್ತೆ, ಅಪೋಸಿಷನ್ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಯಾಕಂದರೆ ನೋಡಿ 10 ವಿಚಾರಗಳಿದೆ. ಆದರೆ ಈ ಬಾರಿ BJP ತೆಗೆದುಕೊಂಡ್ರ ಸ್ಟ್ಯಾಂಡ್ ಏನಂದರೆ ನಾಗೇಂದ್ರ ಇಶ್ಯೂ ಒಂದೇ ನಾವು ಸೀರಿಯಸ್ ಆಗಿ ಡಿಬೇಟ್ ಮಾಡೋದು ಅನ್ನೋ ಲೆವೆಲಿಗೆ ಬಂದು ನಿಂತುಬಿಟ್ಟಿದ್ದಾರೆ. ಅಂದರೆ ಅದನ್ನೇ ನಾವು ಇಡೀ ಅಧಿವೇಶನದಲ್ಲಿ ಹೋರಾಟ ಮಾಡ್ತೀವಿ, ರಾಜೀನಾಮೆ ತೆಗೆದುಕೊಳ್ಳೋವರೆಗೂ ಬಿಡಲ್ಲ ಅಂತ ನಿಂತಿದ್ದಾರೆ. ನೋಡಿ KPSCದು ಕೂಡ ಅಷ್ಟೇ ಗಂಭೀರವಾಗಿ ತೆಗೆದುಕೊಂಡು ಸಹಜವಾಗಿ ಹೋರಾಟವನ್ನು ಮಾಡಬೇಕಾಗುತ್ತೆ. ಆದರೆ ಅದರ ಡಿಬೇಟ್ ಆಗ್ತಾ ಇಲ್ಲ, ಅದರ ಚರ್ಚೆ ಆಗ್ತಾ ಇಲ್ಲ, ಅದರ ಪ್ರಸ್ತಾಪವನ್ನು BJP ಮಾಡ್ತಾ ಇಲ್ಲ. ಇನ್ನೊಂದು ಕಡೆ ಇನ್ನೊಂದು ವಿರೋಧ ಪಕ್ಷ JDS ಅವರು ಬಿಡದಿ ವಿಚಾರವನ್ನು ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ KPSCಯ ಅಕ್ರಮಗಳಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ಬೋದು, ಒಂದೇ ಪರೀಕ್ಷಾ ಕೊಠಡಿಯಲ್ಲಿ ಕೂತವರೆಲ್ಲ 10 ಜನ ಪಾಸ್ ಆಗಿದ್ದಿರ್ಬೋದು, ಇಂತಹ ಪ್ರಕರಣಗಳೆಲ್ಲ ಇದೆಯಲ್ಲ, ಇದಕ್ಕೆಲ್ಲ ಹಾಗಾದರೆ ಏನು ಉತ್ತರದಾಯಿತ್ವ ಏನು? ನಾವು ಕೇಳಿದ್ವಲ್ಲ ಜಾರ್ಖಂಡ್ನ ಉತ್ತರದಾಯಿತ್ವ, ಆ ಉತ್ತರದಾಯಿತ್ವ ಕರ್ನಾಟಕಕ್ಕೂ ಅಪ್ಲೈ ಆಗುತ್ತಲ್ವಾ. ಅಲ್ಲಿ ನಿಜ ನೀವು ಹೇಳಿದಾಗೆ ಮಹಾಗಠಬಂಧನ್ನ ಭಾಗ ಕಾಂಗ್ರೆಸ್, ಇಲ್ಲಿ ನೇರವಾಗಿ ಕಾಂಗ್ರೆಸ್ದೇ ಸರ್ಕಾರ ಇದೆ. ಹೀಗಿರುವಾಗ ಸಹಜವಾಗಿ ಪ್ರಶ್ನೆಗಳವರ ಮುಂದೆ ಇದೆ. ರಾಹುಲ್ ಗಾಂಧಿಯವರು ಯಾವ ಹೋರಾಟವನ್ನು ದೆಹಲಿಯಲ್ಲಿ ತೆಗೆದುಕೊಂಡಿದ್ದಾರೋ ಆ ಹೋರಾಟವನ್ನು ಜಾರ್ಖಂಡ್ನಲ್ಲಿ ತೆಗೆದುಕೊಳ್ತಾ ಇಲ್ಲ. ಕರ್ನಾಟಕದಲ್ಲಂತೂ ಆ ವಿಚಾರ ಇವತ್ತಿನವರೆಗೂ ಒಂದು ಟ್ವೀಟ್ ಕೂಡ ಮಾಡಿಲ್ಲ. ಜಾರ್ಖಂಡ್ನಲ್ಲಿ ಅಟ್ಲೀಸ್ಟ್ ಒಂದು ಟ್ವೀಟ್ ಬಂತು ಸ್ಮಿತಾ, ಕರ್ನಾಟಕದ ಬಗ್ಗೆ ಒಂದು ಟ್ವೀಟ್ ಆದರೂ ಬಂತಾ? ಸಹಜವಾದ ಪ್ರಶ್ನೆ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಈ ಅಧಿವೇಶನ ಸಂದರ್ಭದಲ್ಲಿ ಅಂಥದ್ದೊಂದು ಘೋಷಣೆಯನ್ನು ಅಂದರೆ ಬಹುಶಃ ಮಾಡೋದು ಇಲ್ವಾ ಅಂತ. ವೀರೇಂದ್ರ, ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ, ಯಾಕೆ ಮಾಡೋದಿಲ್ವಾ ಅಂತ ಹೇಳಿ ಅಂತಂದ್ರೆ ನಾವು ಅನೇಕ ಬಾರಿ KPSCದ ವಿಚಾರವನ್ನ ಇಟ್ಕೊಂಡು ಚರ್ಚೆ ಮಾಡಿದ್ದೀವಿ, ಜೊತೆಗೆ ಸುದ್ದಿ ಪ್ರಸಾರ ಮಾಡಿದಾಗ ಕಾಂಗ್ರೆಸ್ ಆರೋಪ ಏನು ಮಾಡುತ್ತೆ, ಈಗೇನು KPSCಯಲ್ಲಿ ಅಮಾನತುಗೊಂಡಿರುವ ಅಧ್ಯಕ್ಷರಿದ್ದಾರೆ ಶಿವಶಂಕರಪ್ಪ, ಅವರು ಅಪಾಯಿಂಟ್ ಆಗಿದೆ BJP ಅವಧಿಯಲ್ಲಿ, ಯಡಿಯೂರಪ್ಪನವರಿಗೆ ಬಹಳ ಕಾಸ ಇದ್ದವರು, ಹಿಂಗಾಗಿ ಏನೇ ಆರೋಪಗಳಿದ್ರೂ ಕೂಡ ಅದು BJP ಪಾಲ್ ಕೂಡ ಇದೆ ಅಂತ. ಇಲ್ಲಿ ಸಮಾನ ದೋಷಿಗಳು, ಬಟ್ ವಿದ್ಯಾರ್ಥಿಗಳಿಗೆ ಬೇಕಾಗಿರೋದು ಯಾರು ಅಪಾಯಿಂಟ್ ಮಾಡಿದ್ರು ಅಂತಲ್ಲ, ವ್ಯವಸ್ಥೆ ಪಾರದರ್ಶಕವಾಗಿರಬೇಕು ಅಂತ. ಎಸ್, ನಮ್ಮ ಪ್ಯಾಕೇಜಲ್ಲಿ 3 ವಿದ್ಯಾರ್ಥಿ ಹೋರಾಟಗಾರರ ಬೈಟ್ಗಳನ್ನ ಹಾಕಿದ್ವಿ. ನೀವು ನೋಡಿ ಅದನ್ನು 3 ಬೈಟಲ್ಲಿ ಅವರಲ್ಲಿ ಇದ್ದಂಥ ಸಾಮ್ಯತೆ ಏನಂದರೆ ಎಲ್ಲರೂ ಒಂದೇ, ಅವ್ರು ಹೇಳ್ತಾ ಇದ್ದು ಒಂದೇ, BJP ಹಾಗೂ ಕಾಂಗ್ರೆಸ್ ಎರಡೂ ಕೂಡ ಒಂದೇ ನಾಣ್ಯದ 2 ಮುಖಗಳು ಅನ್ನೋ ಬೈಟ್ ಅವರ ಹೇಳಿಕೆಯಲ್ಲಿ ಬಂದಿದ್ದು ಸ್ಮಿತಾ. ಇದು ಈ ರೀತಿಯ ಹೇಳಿಕೆಯನ್ನು ಕೊಡುವಾಗ ಅವರ ಧ್ವನಿ ಏನಿತ್ತು ಅಂದರೆ, ನೀವು ಯಾವ ಪಕ್ಷವೋ, ಯಾರು ಅಧಿಕಾರದಲ್ಲಿದ್ದೀರೋ, ಯಾರು ಅಪಾಯಿಂಟ್ ಮಾಡಿದರೋ ನಮಗೆ ಮುಖ್ಯ ಅಲ್ಲ ಸ್ವಾಮಿ, ಕಷ್ಟಪಟ್ಟು ಓದುವ, ಪ್ರಾಮಾಣಿಕವಾಗಿ ಓದುವಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ, ಅದಕ್ಕೆ ನ್ಯಾಯ ಕೊಡಿಸಿ, ಇಷ್ಟೇ. ಈಗ ಅಧಿವೇಶನ ಅಂತ ಬಂದಾಗ ಒಂದು ವಿರೋಧ ಪಕ್ಷ ಅಂತ ಇದ್ದಾಗ ಅವರದೊಂದು ನೈತಿಕ ಜವಾಬ್ದಾರಿ ಇರುತ್ತೆ, ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ. ಅದನ್ನು ತೋರಿಸ್ಬೇಕು ಅನ್ನೋಂಥದ್ದು ಸಹಜವಾದ ಅಪೇಕ್ಷೆ, ಅದು ಅತ್ಯಂತ ಸ್ವಾಭಾವಿಕ. ಸೊ ಅದನ್ನು ನಿರೀಕ್ಷೆ ಕೂಡ ಮಾಡ್ತಾರೆ ವಿದ್ಯಾರ್ಥಿಗಳು. ಅದೇ ಕಾರಣಕ್ಕಾಗಿ ಹೋಗಿ ಒಂದಷ್ಟು ಮನವಿಗಳನ್ನ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡೋದು ಅಂತೇಳಿ. ಆದರೆ ಅಂತಿಮವಾಗಿ ನೋಡಿ ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ ಅನ್ಸುತ್ತಿದ್ದು ಸ್ಮಿತಾ. ಇವತ್ತು ನೀವು ದೆಹಲಿಯಲ್ಲಿ, ಜಾರ್ಖಂಡ್ನಲ್ಲಿ ಹಾಗೂ ಧಾರವಾಡದಲ್ಲಿ, ಕರ್ನಾಟಕದಲ್ಲಿ ಫ್ರೀಡಮ್ ಪಾರ್ಕಲ್ಲೆಲ್ಲ ನೋಡಿದ್ರಲ್ಲ ಹೋರಾಟಗಳು, ಅವ್ರಿಗೆ ಅರ್ಥ ಆಗೋಗ್ಬಿಟ್ಟಿದೆ. ಇವ್ರನ್ನೆಲ್ಲ ನಂಬ್ಕೊಂಡಿದ್ರೆ ನಮಗೆ ನ್ಯಾಯ ಕೊಡಿಸಲ್ಲ, ಇಂಟರ್ನಲ್ಲಿ ಇವರಲ್ಲಿ ಅಡ್ಜಸ್ಟ್ಮೆಂಟ್ ಇರ್ಬೋದು, ನಮ್ಮ ಹೋರಾಟ ನಾವೇ ಮಾಡ್ಕೋಬೇಕು.
ನಮ್ಮ ಹೋರಾಟವನ್ನ ನಾವೇ ಬೀದಿಗಿಳಿದು ಬಟ್ ನಾವೇ ಈ ಧ್ವನಿ ಎತ್ತಿ ಹೋರಾಟದಲ್ಲೂ ವಿಪರ್ಯಾಸ ಅಂದ್ರೆ ನಿನ್ನೆ ಇದೇ ಬೇಸರವನ್ನ ವಿದ್ಯಾರ್ಥಿ ಮುಖಂಡರು ಕೂಡ ಹೊರಹಾಕ್ತಾ ಇದ್ದಿದ್ದು. ನೋಡಿ, ಇನ್ಫ್ಯಾಕ್ಟ್ ಇಲ್ಲಿ ಹೋರಾಟ ಅನ್ನೋದು ಶುರುವಾಗಿದ್ದು ಯಾವಾಗ ಸಿಜೆಪಿ ಏನು ಇಡೀ ವಿದ್ಯಾರ್ಥಿಗಳ ಪ್ರತಿನಿಧಿ ಅಂತ ತನ್ನನ್ನು ತಾನು ಕರೆಸ್ಕೊಳ್ತಿದೆ, ಇದು ಹುಟ್ಟೋಕ್ಕಿಂತ ಮುಂಚೆನೇನೆ ಕರ್ನಾಟಕದಲ್ಲಿ ಪ್ರತಿಭಟನೆ ಆಗಿತ್ತಪ್ಪ ವಿದ್ಯಾರ್ಥಿಗಳದು. ಬಟ್ ಕರ್ನಾಟಕದ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ರಾಜಕೀಯ ಬಿಟ್ಬಿಡಿ, ಸಾಮಾಜಿಕವಾಗಿಯೂ ಸ್ಪಂದನೆ ಸಿಗ್ತಾ ಇಲ್ಲ. ಇಲ್ಲಿ ಯಾರು ಸೆಲೆಬ್ರಿಟಿಗಳು ಬರ್ತಾ ಇಲ್ಲ, ನಮಗೆ ಯಾರು ಯಾವ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳಾಗ್ಲಿ ಅಥವಾ ಇನ್ಯಾವುದೇ ಸಂಘಟನೆಗಳು ಕೂಡ ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ಬರ್ತಿಲ್ಲ, ಸೆಲೆಬ್ರಿಟಿಗಳು ಮಾತನಾಡ್ತಿಲ್ಲ ಅಂತ ಹೇಳಿ ಇದೇ ಅಳಲು ವಿದ್ಯಾರ್ಥಿಗಳದು. ಯಾಕೆ ಬರ್ತಾ ಇಲ್ಲ ನೋಡಿ, ಹೋರಾಟಗಳಲ್ಲೂ ಕೂಡ ಏನಾಗಿದೆ ಇತ್ತೀಚಿನ ವರ್ಷಗಳಲ್ಲಿ, ಈಗ ಟೂಲ್ ಕಿಟ್ ಅನ್ನೋದೊಂದು ಶುರು ಆಯ್ತಲ್ಲ ಸ್ಮಿತಾ. ಯಾರು ಈ ರಾಜಕೀಯ ಪಕ್ಷಗಳೇ ಶುರು ಮಾಡಿದ್ದು, ಯಾರೋ ರೈತ ಸಂಘಟನೆಗಳು ಹೋರಾಟ ಮಾಡಿದ್ರು ಟೂಲ್ ಕಿಟ್. ಇದ್ರ ಹಿಂದೆ ಯಾವ ಟೂಲ್ ಕಿಟ್ ಇದೆಯೋ ಅಂತೇಳಿ ಹೆದರ್ಕೊಳ್ತಾರೆ. ಆ ಹಿಡನ್ ಅಜೆಂಡಾ ಇದೆಯಲ್ಲ, ಆ ಹಿಡನ್ ಅಜೆಂಡಾ ಇದರ ಮೂಲ. ಕೆಲವು ಹೋರಾಟಗಳು ಇಂಥ ಹಿಡನ್ ಅಜೆಂಡಾಗಳ ಭಾಗವಾಗಿ, ಟೂಲ್ ಕಿಟ್ನ ಭಾಗವಾಗಿ ಸಂಘಟಿತ ಆಗಿರೋದು ನಿಜ. ಅದು ಹಲವು ತನಿಖೆಗಳಲ್ಲಿ ಬಹಿರಂಗ ಕೂಡ ಆಗಿದೆ. ಆದರೆ ಯಾವ ಹೋರಾಟ ನಿಜವಾಗಿಯೂ ಕೂಡ ನಿಜವಾದ ವಿಶ್ವಾಸಾರ್ಹ ಹೋರಾಟಪ್ಪ ಇದು, ಇದಕ್ಕೆ ನಿಜವಾದ ಬೇಸ್ ಇದೆ, ಇವರು ನಂಬೋದು ಅಂತ ಜೊತೆಗೆ ಹೋಗಿ ನಿಲ್ಲಕ್ಕೆ ಸಂಘಟನೆಗಳು ಕೂಡ ಹಿಂದೆ ಮುಂದೆ ನೋಡುವಂತಹ ವಾತಾವರಣ, ಪರಿಸ್ಥಿತಿ, ಅಂಥ ಒಂದು ಕಲುಷಿತಗೊಂಡಿರುವಂಥ ವಾತಾವರಣ ಸಮಾಜದಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿಯೇ ಸಾಮಾಜಿಕ ಸಂಘಟನೆಗಳು ಮುಂದೆ ಬರ್ತಿಲ್ಲ ಅಂಥೇಳಿ. ವಿದ್ಯಾರ್ಥಿಗಳ ಅಳಲು ತಪ್ಪಲ್ಲ, ಆದರೆ ಈ ಹಿಂದೆ ಆದಂಥ ಟೂಲ್ ಕಿಟ್ ಹೋರಾಟಗಳಿದೆಯಲ್ಲ ಅದು ಮೂಲ ಕಾರಣ. ಆ ಹಿನ್ನೆಲೆಯಲ್ಲಿ ಇವರ ಹೋರಾಟಗಳಿಗೆ ದನಿ ಸಿಗ್ತಾ ಇಲ್ಲ. ಹಾಗಂತೇಳಿ ಯಾರು ದನಿಗೂಡಿಸಿಲ್ಲ ಅಂತ ಅಲ್ಲ, ದನಿಗೂಡಿಸುವವರು ಕೂಡ ಬಹುಶಃ ಇವರು ನಮ್ಮ ಧ್ವನಿ ಇರಬಹುದು ಅಂತೇಳಿ. ಈಗ ಬಲಪಂಥ ಎಡಪಂಥ ಅನ್ನೋದಿರುತ್ತೆ. ಯಾರೋ ಈಗ ನ್ಯೂಟ್ರಲ್ ಆಗಿ ಮಾತಾಡುವವರಲ್ಲೂ ಕೂಡ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇರುತ್ತದು. ಸೊ ಅದನ್ನು ಹುಡುಕ್ತಾರಲ್ಲಿ, ಹೋರಾಟಕ್ಕೆ ಹೋಗುವವರು ಕೂಡ ನಮ್ಮ ಧ್ವನಿಯ ಇದು ಅಂತೇಳಿ ನೋಡ್ತಾರೆ. ಆ ಧ್ವನಿಯಲ್ಲೂ ಕೂಡ ಬಲ ಎಡ ಅನ್ನುವಂಥ ಒಂದು ಬೈಫರ್ಕೇಶನ್ ನೋಡ್ತಾ ಇರೋದ್ರಿಂದ ಇವೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೋಚರ್ತಾ ಇರುವಂಥದ್ದು ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.